ವೆಲ್ಕಮ್ ಬ್ಯಾಕ್. ಚುನಾವಣಾ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಇಂದು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಕೊಡಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವಂತಹ ಅಮಿತ್ ಶಾ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಪಕ್ಷದ ಪರ ಪ್ರಚಾರವನ್ನು ನಡೆಸಲಿದ್ದಾರೆ. ಸಂಜೆ ಬಿಜೆಪಿ ನಾಯಕರ ಜೊತೆ ಬೆಂಗಳೂರಲ್ಲಿ ಸಭೆಯನ್ನ ನಡೆಸಲಿದ್ದು, ನಾಳೆ ಕೊಮ್ಮಘಟ್ಟದಲ್ಲಿ ಗೃಹ ಇಲಾಖೆ, ಸಹಕಾರ ಇಲಾಖೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಾರ್ಚ್ 26ಕ್ಕೆ ಬಸವಣ್ಣ ಕೆಂಪೇಗೌಡ ಪ್ರತಿಮೆಯನ್ನ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಗ್ಯಾರಂಟಿ ಫೈಟ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಭರವಸೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು, ನಮ್ಮ ಗ್ಯಾರಂಟಿ ಏನಂದ್ರೆ ನಮ್ಮ ಕೆಲಸವೇ ನಮ್ಮ ಗ್ಯಾರಂಟಿ, ಬೋಗಸ್ ಗ್ಯಾರಂಟಿಗಳನ್ನ ನಾವು ಕೊಡಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೋಗಸ್ ಕಾರ್ಡಿನ ಸರಣಿ ನಡೆದಿದೆ. ಇದು 4ನೇದು. 3 ಬೋಗಸ್ ಹೇಳಿದ್ರು, ಇದೊಂದು ಬೋಗಸ್. ಹೀಗಾಗಿ ಈ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ. ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದ್ದಾರೆ. ನಾವು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ಗೆ, ಏನಾಯ್ತು 15 ಲಕ್ಷ? ನಾವು ಆ ಥರ ಅಲ್ಲ. ಎಲ್ಲ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಿದ್ರು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು. ನೀವು ಮ್ಯಾನಿಫೆಸ್ಟೋನ ನೀವು ತೆಗೆದು ನೋಡಿ. ಸೊ ಹಂಗೆ ನುಡಿದಂತೆ ಬಿಜೆಪಿಯವ್ರು ನಡೆಯೋಕ್ಕಾಗಲಿಲ್ಲ. ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ.